ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡುವ ವಿಷಯ ತುಂಬ ಸರಳವಾದದ್ದು, ಆದರೆ ಹೃದಯಕ್ಕೆ ತುಂಬ ಹತ್ತಿರವಾಗುವಂಥದ್ದು. ಇದು ರಕ್ಷಿತಾ ಮತ್ತು ರಘು ಅವರ ಸಂಬಂಧದ ಬಗ್ಗೆ. ಈ ಕತೆ ಕೇಳಿದಾಗ ನಮಗೆ ಸಂಬಂಧ ಅಂದರೆ ಏನು ಅನ್ನೋದರ ನಿಜವಾದ ಅರ್ಥ ಗೊತ್ತಾಗುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಪರಿಚಯವಾದ ಈ ಇಬ್ಬರು ಅಲ್ಲಿ ಇದ್ದಾಗ ಮಾತ್ರ ಸ್ನೇಹ ತೋರಿಸದೆ ಹೊರಗೆ ಬಂದ ಮೇಲೂ ಅದೇ ಪ್ರೀತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ ಇಂತಹ ಶೋಗಳಲ್ಲಿ ಪರಿಚಯವಾದವರು ಶೋ ಮುಗಿದ ನಂತರ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿ ಬಿಡುತ್ತಾರೆ. ಆದರೆ ರಕ್ಷಿತಾ ಮತ್ತು ರಘು ಅವರ ವಿಷಯದಲ್ಲಿ ಹಾಗಾಗಲಿಲ್ಲ. ಅವರು ಒಬ್ಬರನ್ನೊಬ್ಬರು ಕಳೆದುಕೊಳ್ಳದೆ ಇನ್ನೂ ಹತ್ತಿರವಾಗಿದ್ದಾರೆ. ಇದು ಕೇವಲ ಸ್ನೇಹ ಅಲ್ಲ, ಇದು ಕುಟುಂಬದಂತಿರುವ ಒಂದು ಸಂಬಂಧ. ಇಂದಿನ ಜೀವನದಲ್ಲಿ ನೋಡಿದರೆ ಒಂದೇ ಮನೆಯಲ್ಲಿರುವ ಅಣ್ಣ ತಂಗಿಯರೂ ಕೂಡ ಕೆಲವೊಮ್ಮೆ ಮಾತನಾಡಿಕೊಳ್ಳೋದಕ್ಕೂ ಸಮಯ ಮಾಡಿಕೊಳ್ಳಲ್ಲ. ಕೆಲಸ, ಒತ್ತಡ, ಸ್ವಾರ್ಥ ಇವುಗಳ ನಡುವೆ ಸಂಬಂಧಗಳು ನಿಧಾನವಾಗಿ ದೂರವಾಗುತ್ತದೆ. ಆದರೆ ಇಲ್ಲಿ ನೋಡಿದರೆ ರಕ್ತ ಸಂಬಂಧವಿಲ್ಲದ ಇಬ್ಬರು ಅಣ್ಣ ತಂಗಿಯಂತೆ ಒಬ್ಬರಿಗೊಬ್ಬರು ನಿಂತಿದ್ದಾರೆ. ಇದನ್ನೇ ನಿಜವಾದ ಸಂಬಂಧ ಅಂತ ಹೇಳಬಹುದು. ಯಾಕೆಂದರೆ ಸಂಬಂಧ ಅನ್ನೋದು ರಕ್ತದಿಂದ ಅಲ್ಲ, ಮನಸ್ಸಿನಿಂದ ಕಟ್ಟಿಕೊಳ್ಳೋದು. ರಕ್ಷಿತಾ ಅವರು ರಘು ಅವರ ಕಿಚನ್ ಓಪನಿಂಗಿಗೆ ಹೋಗಿ ಅವರ ಯೂಟ್ಯೂಬ್ ಚಾನಲ್ನ ಮೊದಲ ವಿಡಿಯೋದಲ್ಲಿ ಅಡುಗೆ ಮಾಡಿ ಸಹಾಯ ಮಾಡಿದ್ದು ತುಂಬ ಸ್ಪೆಷಲ್. ಅದು ಕೇವಲ ಹೋಗಿ ಕಾಣಿಸಿಕೊಂಡು ಬಂದೆ ಅನ್ನೋ ಮಟ್ಟದಲ್ಲಿಲ್ಲ. ಅವಳು ತನ್ನ ಸಮಯ, ತನ್ನ ಶ್ರಮ ಇಟ್ಟು ನನ್ನ ಅನ್ನ ಬೆಳೆಯಬೇಕು ಅನ್ನೋ ಮನಸ್ಸಿನಿಂದ ಬೆಂಬಲ ಕೊಟ್ಟಿದ್ದಾಳೆ. ಇವತ್ತಿನ ಕಾಲದಲ್ಲಿ ಹಲವರು ನಾನು ಮಾತ್ರ ಬೆಳೆಯಬೇಕು ಅಂತ ಯೋಚಿಸುವಾಗ ಇವಳು ನಾವಿಬ್ಬರೂ ಬೆಳೆಯೋಣ ಅಂತ ಯೋಚಿಸಿದ್ದು ತುಂಬ ದೊಡ್ಡ ವಿಷಯ. ಅಷ್ಟರಲ್ಲಿ ಮುಗಿಯದೆ ರಘು ಅವರು ಕೂಡ ರಕ್ಷಿತಾ ಅವರ ಕಿಚನ್ ಹಟ್ ಓಪನಿಂಗಿಗೆ ಹೋಗಿ ಅವರ ಮನೆಗೆ ಹೋಗಿ ಅಲ್ಲಿ ಇದ್ದು ಅಡುಗೆ ಮಾಡಿ ಸಲಹೆಗಳನ್ನು ಕೊಟ್ಟು ಬೆಂಬಲ ನೀಡಿದ್ದು ನೋಡಿದರೆ ಈ ಸಂಬಂಧದ ಗಾಢತೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತದೆ. ಒಬ್ಬರು ಮಾತ್ರ ಕೊಡೋದಿಲ್ಲ, ಇಬ್ಬರು ಸಮಾನವಾಗಿ ಪ್ರೀತಿ, ಕಾಳಜಿ, ಬೆಂಬಲ ಕೊಡುವುದು ತುಂಬ ಮುಖ್ಯ. ಇವರದ್ದು ಗುರಿ ಅದೇ ಆಗಿದೆ. ನಮ್ಮ ಜೀವನದಲ್ಲೂ ಇಂತಹ ಉದಾಹರಣೆಗಳು ಇರುತ್ತದೆ. ಕೆಲವರು ನಮ್ಮ ರಕ್ತ ಸಂಬಂಧವಲ್ಲದಿದ್ದರೂ ನಮ್ಮ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ನಿಂತಿರುತ್ತಾರೆ. ನಮ್ಮ ಸಂತೋಷವನ್ನು ತಮ್ಮ ಸಂತೋಷ ಎಂದುಕೊಳ್ಳುತ್ತಾರೆ. ನಾವು ಬಿದ್ದಾಗ ಎಬ್ಬಿಸುತ್ತಾರೆ. ಇವೆಲ್ಲದರ ನಡುವೆ ಸಂಬಂಧಗಳು ಉಳಿದುಕೊಳ್ಳುತ್ತದೆ. ರಕ್ಷಿತಾ ಮತ್ತು ರಘು ಅವರ ಸಂಬಂಧವು ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಸಂಬಂಧ ಅಂದರೆ ಕೇವಲ ಮಾತುಗಳಲ್ಲಿ ಅಲ್ಲ, ಕೆಲಸಗಳಲ್ಲಿ ಕಾಣಿಸಬೇಕು ಅಂತ. ಅವರು ಒಬ್ಬರಿಗೊಬ್ಬರು ಮಾಡಿದ ಸಹಾಯ, ಕೊಟ್ಟ ಬೆಂಬಲ, ತೋರಿಸಿದ ಪ್ರೀತಿ ಇವೆಲ್ಲವೂ ನಿಜವಾಗಿಯೂ ಮನಸ್ಸಿಗೆ ತಟ್ಟುವಂಥದ್ದು. ಇವರಿಬ್ಬರ ಈ ಅಣ್ಣ ತಂಗಿ ಸಂಬಂಧ ಹೀಗೆ ಇರಲಿ, ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ. ನಮ್ಮ ಜೀವನದಲ್ಲೂ ಇಂತಹ ನಿಜವಾದ ಸಂಬಂಧಗಳು ಬರಲಿ ಅನ್ನೋದೇ ನಮ್ಮ ಹಾರೈಕೆ. ಧನ್ಯವಾದಗಳು.